ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಬಳಿ ಇರೋ ಶ್ರೀ ಸಿಮೆಂಟ್ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನೂರು ಸ್ಪಷ್ಟನೆ ನೀಡಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಖಾನೆಯಲ್ಲಿ ಕಾರ್ಮಿಕರ ರಕ್ಷಣೆಗೆ ಸಂಬಂಧಿಸಿದಂತೆ ಸುರಕ್ಷಿತ ಕ್ರಮಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿಲ್ಲವೆಂಬ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜಿಲ್ಲಾ ಪಂಚಾಯತ್ ಸಿಒ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನೂರು ತಿಳಿಸಿದರು. ನಾನು ಒಂದು ವಾರ ಒಳಗಡೆ ಅವ್ರು ವಿಸಿಟ್ ಮಾಡಬೇಕು ಅಂತ ಅದು ನಾನು ಜವಾಬ್ದಾರಿ ತಗೊಳ್ತೀನಿ. ಅವರಿಬ್ಬರು ಹೋಗಿ ವಿಸಿಟ್ ಮಾಡ್ತಾರೆ. ನಾನು ಅವ್ರ ಗಮನಕ್ಕೆ ತಂದು ಐ ವಿಲ್ ಎನ್ಶೋರ್ ದಟ್ ದೇ ವಿಲ್ ವಿಸಿಟ್. ಅದು ಬೇರೆ, ಅದು ಸಿಮೆಂಟ್ದು ಇಟ್ ಈಸ್ ಅ ಕಾಂಪ್ಲಿಕೇಟೆಡ್ ಇಶ್ಯೂ. ಸಾರಿ, ಶುಗರ್ ಫ್ಯಾಕ್ಟ್ರಿದು ಅದು ಆಫ್ ರೆಕಾರ್ಡ್ ಹೇಳ್ತೀನಿ ಬಿಡಿ. ಸಿಮೆಂಟ್ ಫ್ಯಾಕ್ಟ್ರೀಸ್ದು ಈಗಾಗಲೇ CEO ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್, ಬಿಕಾಸ್ ಇದೆಲ್ಲ ಮೋಸ್ಟ್ ಆಫ್ ಇಟ್ ಇಸ್ ಇನ್ ರೂರಲ್ ಕ್ಷೇತ್ರದಲ್ಲಿ ಇದೆ. ಆಲ್ರೆಡಿ CEO ಗಮನಕ್ಕೆ ತಂದಿದ್ದೀವಿ. ಅವ್ರಿಗೆ ಒಂದು ಮೀಟಿಂಗ್ ಮಾಡಿ ಎಲ್ಲರ ಜೊತೆ ಎಷ್ಟಿದೆ, ಹೇಗಾಗಿದೆ, ಎಷ್ಟು ವರ್ಷದ್ದು ಬ್ಯಾಲೆನ್ಸಸ್ ಇದೆ, ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡೋಣ ಅಂತ ಈಗಾಗಲೇ ಹೇಳಿದ್ದೀನಿ. ಬಿಕಾಸ್ ಗ್ರಾಮ ಪಂಚಾಯತಿದು ಪವರ್ ಇರೋದು ಟ್ಯಾಕ್ಸ್ ಕಲೆಕ್ಷನ್, ಕರೆಕ್ಟ್. ಸೊ ಅವರು ಫಸ್ಟ್ ಅವ್ರ ಹಂತದಲ್ಲಿ ಪ್ರಯತ್ನ ಮಾಡಲಿ. ಅದಾದ ನಂತರ ಆಗಿರಲಿಲ್ಲ ಅಂದರೆ ಕೋಆರ್ಡಿನೇಷನ್ ಮೀಟಿಂಗ್ ನಾವು ಮಾಡೋಕ್ಕೆ ತಯಾರಿದ್ದೀವಿ. ಅದಲ್ಲ, ಆಯಿತು, ನಾನು CEO ಜೊತೆ ಮಾತಾಡಿದ್ದೀನಿ ಇದ್ರ ಬಗ್ಗೆ ಆಲ್ರೆಡಿ. ಬಿಕಾಸ್ 1-2 ಫ್ಯಾಕ್ಟ್ರಿ ಮೇಲೆ ಅಲ್ಲ, ಎಲ್ಲ ಫ್ಯಾಕ್ಟ್ರೀಸ್ ಮೇಲೆ ಇದ್ರ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಹೌದು ಇಲ್ಲ, ನೀವು ಒಂದು ಬಗ್ಗೆ ಹೇಳ್ತಾ ಇರೋದು, ನಾನು ಎಲ್ಲರೂ ಸೇರಿ ಹೇಳ್ತಾ ಇದ್ದೀನಿ. ಒಂದು ಸಿಸ್ಟಮಿಕ್ ಸೊಲ್ಯೂಷನ್ ಹುಡುಕಬೇಕು. ಅದು ಡೇಟಾ ನನ್ನ ಕಡೆ ರೆಡಿಯಾಗಿ ಅವೈಲೇಬಲ್ ಇಲ್ಲ. ಅದು ಗ್ರಾಮ ಪಂಚಾಯತಿ ವೈಸ್ ಡಿಮಾಂಡ್ ನೋಟಿಸಸ್ ಇರುತ್ತೆ. ನಾನು ಖಚಿತಪಡಿಸಿ CEO ಕಡೆಯಿಂದ ನಿಮ್ಮೆಲ್ಲರಿಗೆ ಮಾಹಿತಿ ಸಿಗೋ ರೀತಿ ಮಾಡಿಸ್ತೀನಿ. ಯಾರು ಈಗ ಸಿ ಆಫ್ಟರ್ ದಿಸ್ 73rd and 74th ಅಮೆಂಡ್ಮೆಂಟ್, ಇದು ಅವ್ರದ್ದು ಸ್ಟ್ಯಾಚ್ಯುಟರಿ ರೈಟ್ ಗ್ರಾಮ ಪಂಚಾಯತಿದು. ಜನರಲಿ ನಾವು ಇಂಟರ್ಫಿಯರ್ ಮಾಡೋದಿಲ್ಲ. ಆದರೂ ನೀವು ಲಾರ್ಜರ್ ಇಶ್ಯೂ ರೇಸ್ ಮಾಡಿದ್ದೀರಿ. ಸ್ಪೆಸಿಫಿಕ್ ಒನ್ ಕೇಸ್ ನಾನು ಈಗ ಈ ಒಂದು ಸಂದರ್ಭದಲ್ಲಿ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಇದು ಸಿಸ್ಟಮಿಕ್ ಆಗಿ ನಾವು ಸೊಲ್ಯೂಷನ್ ಮಾಡಬೇಕು. ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗಳು ಆದಾಯದಿಂದ ವಂಚಿತ ಆಗಬಾರ್ದು ನಿಟ್ಟಿನಲ್ಲಿ ಇದು ಒಂದು ಇಶ್ಯೂ ನಾವು ಅಕ್ನಾಲೇಜ್ ಮಾಡ್ತಾ ಇದ್ವಿ. ಅರ್ಥ ಮಾಡ್ಕೊಳ್ಳಿ. ಈಗ ಇಫ್ ಯು ವಾಂಟ್ ಮೀ ಟು ಕಮೆಂಟ್, ಐ ಡು ನಾಟ್ ಹ್ಯಾವ್ ದ ಡೇಟಾ ರೈಟ್ ನಾವು. ನಾನು ಇದು CEO ಜೊತೆ ಕೋಆರ್ಡಿನೇಟ್ ಮಾಡ್ತೀವಿ. 73rd 74th ಅಮೆಂಡ್ಮೆಂಟ್ ಆದ ನಂತರ ಇದು ಆ ಗ್ರಾಮ ಪಂಚಾಯತಿದು ಹಕ್ಕದು, ಹೌದು ಇಲ್ರಿ. ಹಾಗಾಗಿ ನಾವು ಅವ್ರ ಗಮನಕ್ಕೆ ತಂದು ಸಿಸ್ಟಮಕ್ ಆಗಿ ಹೇಗೆ ಅವ್ರು ಮಾಡಬಹುದು, ಫಿಕ್ಸೇಷನ್ ಟ್ಯಾಕ್ಸ್ ಸೈಂಟಿಫಿಕ್ ಫಿಕ್ಸೇಷನ್ ಆಗಲಿ, ರಿಕವರಿ ಆಗಲಿ, CEO ಅವ್ರ ಜೊತೆ ನಾವು ಸಂವಾದ ಮಾಡಿಸಿ ಗ್ರಾಮ ಪಂಚಾಯತಿ PDOಗಳು ಅವ್ರಿಗೆ ರಿಪೋರ್ಟ್ ಮಾಡೋದು. ಸೊ ಐ ವಿಲ್ ಹ್ಯಾವ್ ಅ ಡಿಸ್ಕಷನ್ ವಿತ್ ಹಿಮ್. ಈಗಲೇ ಉತ್ತರ ಬೇಕು ಅಂದರೆ ಐ ಡು ನಾಟ್ ಹ್ಯಾವ್ ದ ಸ್ಟ್ಯಾಟಿಸ್ಟಿಕ್ಸ್. ನಾನು ಕಂದಾಯ ಇಲಾಖೆದು ಪ್ರೆಸ್ ಮೀಟ್ಗೆ ಕರೆದಿರೋದು ಭಾಳ ಖುಷಿಯಿಂದ ಎಲ್ಲರಿಗೆ. ಆ ಸ್ಟ್ಯಾಟಿಸ್ಟಿಕ್ಸ್ ಕೇಳಿ ನಾನು ಹೇಳೋಕ್ಕೆ ತಯಾರಿದ್ದೀನಿ. ಓಕೆ, ಈಗ ಜಸ್ಟ್ ಒಂದೇ ನಿಮಿಷ. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.